ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಬ್ಲಡ್ ಟೆಸ್ಟ್, ದಟ್ ಈಸ್ ಟ್ರೈಡಾಟ್ ಟೆಸ್ಟ್ ಫಾರ್ HIV, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. HIV ವೈರಸ್ ಏನಿದೆ, ಯಾವಾಗ ನಮ್ಮ ಬಾಡಿಯನ್ನು ಇನ್ಫೆಕ್ಟ್ ಮಾಡುತ್ತೆ, ಆವಾಗ ನಮ್ಮ ಬಾಡಿ ಕೆಲವೊಂದು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಓಕೆ, ಆ್ಯಂಡ್ ಈ ಟ್ರೈಡಾಟ್ ಟೆಸ್ಟಲ್ಲಿ ನಾವು ಈ ಆ್ಯಂಟಿಬಾಡೀಸನ್ನು ಡಿಟೆಕ್ಟ್ ಮಾಡ್ತಾ ಇರ್ತೇವೆ. HIV-1 ಆ್ಯಂಡ್ HIV-2 ಎರಡು ಟೈಪ್ ಆಫ್ HIV ವೈರಸ್ ಇವು. ಓಕೆ, ಇವೆರಡಕ್ಕೂ ಆ್ಯಂಟಿಬಾಡೀಸನ್ನು ನಾವು ಈ ಟ್ರೈಡಾಟ್ ಟೆಸ್ಟಲ್ಲಿ ಡಿಟೆಕ್ಟ್ ಮಾಡ್ತಾ ಇರ್ತೇವೆ. ಸೊ ಈ ಟ್ರೈಡಾಟ್ ಟೆಸ್ಟ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ನೋಡಿರ್ಬೋದು, ಅಥವಾ ಈವನ್ ನಿಮ್ಮ ಲ್ಯಾಬಾರೆಟ್ರಿಯಲ್ಲಿ ಹೋಗಿ ನೋಡಿದಾಗ ಈ ಒಂದು ಮೋಸ್ಟ್ ಕಾಮನ್ ಟೆಸ್ಟ್ ಇದು. ಯೂಶ್ವಲಿ ಫಸ್ಟ್ ಮಾಡೋವಂಥ ಟೆಸ್ಟೇ ಈ ಟ್ರೈಡಾಟ್ ಟೆಸ್ಟ್ ಇರುತ್ತೆ. ಬಹಳಷ್ಟು ಸಲ ಪೇಷಂಟ್ಸ್ ನನಗೆ ಈ ಕ್ವೆಶನ್ ಕೇಳ್ತಿರ್ತಾರೆ, ದ್ಯಾಟ್ ನಾನು ಈ ಟ್ರೈಡಾಟ್ ಟೆಸ್ಟನ್ನು ಮಾಡಿಕೊಂಡೆ, ಅಥವಾ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿದ್ದೆ, ನನಗೆ ಈ ಟೆಸ್ಟ್ ಮಾಡಿದರು, ಇದನ್ನು ನಾವು ಯಾವಾಗ ಮಾಡ್ಕೊಳ್ಬೇಕು, ಇದು ಟೆಸ್ಟ್ ಕರೆಕ್ಟ್ ಇರುತ್ತಾ, ಇದನ್ನು ನಾನು ಮತ್ತೆ ಮಾಡ್ಕೊಳ್ಬೇಕಾ, ಇದು ಬಿಟ್ಟು ಬೇರೆ ಏನಾದರೂ ಟೆಸ್ಟ್ ಇದೆಯಾ, ಇವೆಲ್ಲ ಕ್ವೆಶನ್ಸ್ ಕೇಳ್ತಿರ್ತಾರೆ. ಸೊ ದಟ್ ಈಸ್ ವೈ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಟೆಸ್ಟ್, ಟ್ರೈಡಾಟ್ ಟೆಸ್ಟ್. ಯಾಕಂದರೆ ಬಹಳ ಕಾಮನ್ಲಿ ಮಾಡುವಂಥ ಟೆಸ್ಟು. ನೀವು ICTC ಸೆಂಟರಿಗೆ ಹೋಗಿ ಅಥವಾ ಯಾವುದೇ ಲ್ಯಾಬಾರೆಟ್ರಿಗೆ ಹೋದಾಗ ಇದು ಒಂದು ಬೇಸಿಕ್ ಟೆಸ್ಟ್, ಫಸ್ಟ್ ಟೆಸ್ಟೇ. ಸೊ ಇದನ್ನು ಪೇಷಂಟ್ಸ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ಸೊ HIV ವೈರಸ್ ಏನಿದೆ, ಇದು ದೇರ್ ಆರ್ 2 ಟೈಪ್ಸ್. ಒಂದು HIV-1 ಆ್ಯಂಡ್ HIV-2. ಓಕೆ, ಸೊ ಈ HIV ನಿಮಗೆ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ, ಒಂದು HIV ಇರುವಂಥ ವ್ಯಕ್ತಿಯ ಜೊತೆ ನೀವು ಸಂಬಂಧ ಮಾಡಿದಾಗ ಆ ವ್ಯಕ್ತಿಯಲ್ಲಿ HIV ವೈರಸ್ ಇರುತ್ತೆ, ಅವರು HIV ಪಾಸಿಟಿವ್ ಇದ್ದರು. ಸೊ ಆ ವೈರಸ್ ನಿಮ್ಮ ಬಾಡಿಯನ್ನು ಎಂಟರ್ ಆಗ್ಬೋದು. ಹೇಗೆ ಎಂಟರ್ ಆಗ್ಬೋದು ನಾನು ಹೇಳಿದೆ, ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ, ಅದು ಯೋನಿಯ ಮುಖಾಂತರ ಸಂಬಂಧ ಇರ್ಬೋದು, ಗುದ ಸಂಭೋಗ ಇರ್ಬೋದು. ಮುಖಮೈಥುನದಿಂದ ಸಾಧ್ಯತೆ ಬಹಳ ಕಡಿಮೆ, ಬಟ್ ಎಸ್, ಸ್ಟಿಲ್ ದರ್ ಇಸ್ ಅ ಪಾಸಿಬಿಲಿಟಿ. ಓಕೆ, ಸೊ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವಾದಾಗ ಅವರ ದೇಹದ ದ್ರವಗಳು, ವಜೈನಲ್ ಫ್ಲೂಯಿಡ್, ಯೋನಿಯಲ್ಲಿರುವಂಥ ದ್ರವಗಳು, ಗುದದ್ವಾರದಲ್ಲಿ ಇರುವಂಥ ದ್ರವಗಳು, ಅದರಲ್ಲಿ ವೈರಸ್ ಇರುತ್ತೆ. ಆ ವೈರಸ್ ಏನಾಗುತ್ತೆ, ನಿಮ್ಮ ಬಾಡಿಯನ್ನು ಎಂಟರ್ ಆಗುತ್ತೆ. ಹೇಗೆ, ನೀವು ಸಂಬಂಧ ಮಾಡ್ತಾ ಇದ್ದಾಗ ಆ ದ್ರವಗಳು ನಿಮ್ಮ ಬಾಡಿಯಲ್ಲಿ ಸೇರಿಕೊಳ್ಬೋದು, ಆ್ಯಂಡ್ ಆ ವೈರಸ್ ನಿಮ್ಮ ಬಾಡಿಗೆ ಬರ್ಬೋದು ಅಲ್ವಾ. ಸೊ ಪ್ರೊವೈಡೆಡ್ ಆ ಯಾರ ವ್ಯಕ್ತಿಯ ಜೊತೆ ನೀವು ಸಂಬಂಧ ಮಾಡ್ತಾ ಇದ್ದೀರಾ ಅವರಿಗೆ HIV ಇರಬೇಕು, ಆವಾಗ ಮಾತ್ರ HIV ವೈರಸ್ ಬರುತ್ತೆ. ಗಾಳಿಯಿಂದ ಬರೋದಿಲ್ಲ ಅದು HIV ವೈರಸ್. ಆ ವ್ಯಕ್ತಿ ಶೀಂದಾಗ ಬರೋದಿಲ್ಲ, ಅವ್ರು ಅಪ್ಕೊಂಡಾಗ ಬರೋದಿಲ್ಲ, ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿದರೆ ಬರೋದಿಲ್ಲ, ಇವೆಲ್ಲ ರೀತಿಯಿಂದ HIV ಬರ್ತಾ ಇರೋದಿಲ್ಲ. ಸೊ ಒಂದೇ ಮೆಥಡ್ ಹೇಗೆ HIV ಬರುತ್ತೆ, ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೆ. ಎರಡನೇದು, ಆ HIV ಇರುವಂತಹ ವ್ಯಕ್ತಿಯ ಬ್ಲಡ್ಡಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ. ಓಕೆ, ಅವರ ಬ್ಲಡ್ಡು ನಿಮ್ಮ ಬಾಡಿ ಒಳಗಡೆ ಹೋಯಿತು. ಹೇಗೆ ಹೋಗ್ಬೋದು, ನೀವು ಅವ್ರು ಯೂಸ್ ಮಾಡಿದ್ದಂತಹ ಸೂಜಿ, ನೀಡಲ್ಸನ್ನು ನೀವು ಯೂಸ್ ಮಾಡಿದ್ರಿ. ಡ್ರಗ್ ಅಬ್ಯೂಸರ್ಸ್, ಡ್ರಗ್ಸ್ ಎಲ್ಲ ತೆಗೆದುಕೊಳ್ತಾ ಇರೋರು ಒಂದು ಸೂಜಿಯನ್ನು ಶೇರ್ ಮಾಡ್ತಿರ್ತಾರೆ, ಆವಾಗ ಬರ್ಬೋದು. ಅಥವಾ HIV ಯೂಸ್ ಮಾಡಿದಂಥ ನೀಡಲನ್ನು ಇನ್ನೊಂದು ಪೇಷಂಟ್ ಮೇಲೆ ಯೂಸ್ ಮಾಡಿದರು, ಅದು ಈಗಿನ ಕಾಲದಲ್ಲಿ ಬಹಳ ಕಡಿಮೆ, ಬಟ್ ಎಸ್, ಅದು ಇನ್ನೊಂದು ರೀಸನ್. ಅಥವಾ HIV ಇರುವಂತಹ ವ್ಯಕ್ತಿಯ ಬ್ಲೇಡ್ಸ್ ಇರ್ಬೋದು ಎಕ್ಸೆಟ್ರಾ, ಅದನ್ನು ಶೇರ್ ಮಾಡಿದ್ರಿ ಆ್ಯಂಡ್ ಆ ಬ್ಲಡ್ಡು ನಿಮ್ಮ ದೇಹದ ಒಳಗಡೆನೂ ಹೋಯಿತು, ಆವಾಗ HIV ಬರ್ಬೋದು. ಆ್ಯಂಡ್ ಮೂರನೇ ರೀಸನ್ ಹೇಗೆ ಬರುತ್ತೆ HIV ಇರುವಂತಹ ತಾಯಿಯಿಂದ ಅವಳಿಗೆ ಹುಟ್ಟುವಂಥ ಮಗುವಿಗೆ HIV ಬರ್ಬೋದು. ಸೊ ಈ ರೀತಿ HIV ಬರ್ತಾ ಇರುತ್ತೆ. ಒಂದ್ಸಲ HIV ನಿಮ್ಮ ಬಾಡಿಗೆ ಎಂಟರ್ ಆಯಿತು ಅಂದಾಗ ನಿಮ್ಮ ಬಾಡಿ ಏನು ಮಾಡುತ್ತೆ, ಅದನ್ನು ಫೈಟ್ ಮಾಡೋಕ್ಕೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈ ಆ್ಯಂಟಿಬಾಡೀಸ್ ಈ HIV ವೈರಸ್ ಅಗೇನ್ಸ್ಟ್ ಫೈಟ್ ಮಾಡ್ತಾರೆ. ಸೊ ಈ ಟ್ರೈಡಾಟ್ ಟೆಸ್ಟ್ ಏನಿದೆ, ಈ ಟ್ರೈಡಾಟ್ ಟೆಸ್ಟು ಇದೇ ಆ್ಯಂಟಿಬಾಡೀಸನ್ನು ಮೆಷರ್ ಮಾಡ್ತಾ ಇರುತ್ತೆ. ಸೊ ಟ್ರೈಡಾಟಲ್ಲಿ ನಾವು HIV-1 ಮತ್ತು HIV-2 ಎರಡಕ್ಕೂ ಏನು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತಾ ಇರ್ತಾವಲ್ವ, ಅವುಗಳನ್ನು ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ.
ಸೊ ಇವತ್ತು ನಿಮಗೆ ಎಕ್ಸ್ಪೋಜರ್ ಆಯಿತು, ಇವತ್ತು ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ, ನಾಳೆನೇ ಹೋಗಿ ಟೆಸ್ಟ್ ಮಾಡಿಕೊಂಡ್ರೆ ಅಷ್ಟು ಒಂದು ದಿವಸದಲ್ಲಿ ನಿಮ್ಮ ಬಾಡಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬಾಡಿಗೆ ಟೈಮ್ ಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಆ ಆ್ಯಂಟಿಬಾಡೀಸ್ ನಿಮ್ಮ ಬ್ಲಡ್ಡಲ್ಲಿ ಬರೋಕ್ಕೆ. ಸೊ ಈ ಟೈಮ್ ಯಾವುದು ನಿಮ್ಮ ವೈರಸ್ ನಿಮ್ಮ ಬಾಡಿಯನ್ನು ಎಂಟರ್ ಆಯಿತು ಆ್ಯಂಡ್ ಯಾವಾಗ ಆ ಟೆಸ್ಟ್ ಟ್ರೈಡಾಟ್ ಟೆಸ್ಟ್ ಈ ಆ್ಯಂಟಿಬಾಡಿಯನ್ನು ಪತ್ತೆ ಹಚ್ಚತ್ತೆ, ಆ ಟೈಮನ್ನು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಓಕೆ, ಈಗ ಈ ಟ್ರೈಡಾಟ್ ಟೆಸ್ಟಿನ ವಿಂಡೋ ಪೀರಿಯಡ್ ಎಷ್ಟಿರುತ್ತೆ? ಟ್ರೈಡಾಟ್ ಟೆಸ್ಟ್ ವಿಂಡೋ ಪೀರಿಯಡ್ ಇರ್ಬೋದು ಫ್ರಮ್ 30 to 60 days. ಅಂದರೆ ಈ ಟೆಸ್ಟ್ ನಿಮಗೆ HIV ಇದೆ ಅಂತ ಪತ್ತೆ ಹಚ್ಚಕ್ಕೆ ಕನಿಷ್ಠ ಮಿನಿಮಮ್ 1 ತಿಂಗಳಾದರೂ ಬೇಕು, ಮಿನಿಮಮ್ 1 ತಿಂಗಳ ಬೇಕು. ಸೊ ನೀವು ಇವತ್ತು ಎಕ್ಸ್ಪೋಸ್ ಆದ್ರಿ, ನಾಳೆನೇ ಹೋದರೆ ಅದು ನೆಗೆಟಿವ್ ಬಂದಾಕ್ಷಣ ನಿಮಗೆ HIV ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಟ್ರೈಡಾಟ್ ಟೆಸ್ಟಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಸೊ ನೀವು ಎಕ್ಸ್ಪೋಸ್ ಆದ ಒಂದು ಕನಿಷ್ಠ 1 ತಿಂಗಳಾದರೂ ಬೇಕು ನಿಮಗೆ ಪತ್ತೆ ಹಚ್ಕೊಳ್ಳೋಕ್ಕೆ ನಿಮಗೆ HIV ಇದೆಯೋ ಇಲ್ವೋ ಅಂತ, ಈ ಟೆಸ್ಟ್ ಮುಖಾಂತರ, ಟ್ರೈಡಾಟ್ ಟೆಸ್ಟಿನ ಮುಖಾಂತರ. ಓಕೆ, ಸೊ ನಾವಿಲ್ಲಿ ಬರೀ ಟ್ರೈಡಾಟ್ ಟೆಸ್ಟಿನ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀವಿ, HIVಯ ಟ್ರೈಡಾಟ್ ಟೆಸ್ಟ್. ಓಕೆ, ಸೊ ಈ ಟೈಮನ್ನು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸೊ ವಿಂಡೋ ಪೀರಿಯಡ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಿಮಗೆ ಗೊತ್ತಿರಬೇಕು ನೀವು ಯಾವಾಗ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ಈ ಟೆಸ್ಟಿಂದ ನೀವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಆದ್ರಿ, ನನಗೆ ಓಕೆ ನಾನು ಟ್ರೈಡಾಟ್ ಟೆಸ್ಟಿಂದನೇ ಮಾಡ್ಕೊಳ್ತೀನಿ, ಅಥವಾ ನಾನು ICTCಗೆ ಹೋಗಿ ಟೆಸ್ಟ್ ಮಾಡ್ಕೊಳ್ತೀನಿ, ನಾನು ಒಂದು 300-400 ರೂಪೀಸಿನ ಟೆಸ್ಟ್ ಇದೆ, ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾ ಇದ್ರು, ಅದರಿಂದ ಟೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ನೀವು ಮಿನಿಮಮ್ 1 ತಿಂಗಳ ಕಾಯಬೇಕು. 1 ತಿಂಗಳು ಎಕ್ಸ್ಪೋಸ್ ಆದ 1 ತಿಂಗಳ ನಂತರ ಹೋಗಿ ಟೆಸ್ಟ್ ಮಾಡ್ಕೊಳ್ಬೇಕು. ಆವಾಗ ಈ ಟೆಸ್ಟ್ ಕರೆಕ್ಟ್ ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ಈ ಟೆಸ್ಟಿನ ವಿಂಡೋ ಪೀರಿಯಡೇ ಅಷ್ಟಿರುತ್ತೆ. ಈಗ ನೀವು ಟೆಸ್ಟ್ ಮಾಡ್ಕೊಂಡ್ರಿ, 1 ತಿಂಗಳಾದಮೇಲೆ ಟೆಸ್ಟ್ ಮಾಡ್ಕೊಂಡ್ರಿ, ನಿಮ್ಮ ಟೆಸ್ಟ್ ನೆಗೆಟಿವ್ ಬಂತು. ಸೊ ನಾನು ಸೇಫ್ ಇದ್ದೀನಾ? ನನಗೆ ನೆಗೆಟಿವ್ ಬಂತು, ನಾನು ಸೇಫ್ ಇದ್ದೀನಾ? ಆಲ್ಮೋಸ್ಟ್ 99% ನೀವು ಸೇಫ್ ಇದ್ದೀರಾ. ಯಾಕಂದರೆ ಅಷ್ಟರೊಳಗಡೆ ನಮ್ಗೆ ಗೊತ್ತಾಗ್ಬಿಡ್ತಿತ್ತು ನಿಮ್ಗೆ HIV ಇತ್ತು ಅಂದರೆ. ಬಟ್ 100ರಲ್ಲಿ 1 ವ್ಯಕ್ತಿಗೆ ಸ್ಟಿಲ್ ಚಾನ್ಸಸ್ ಇದೆ, ಅರೌಂಡ್ 1% ಚಾನ್ಸಸ್ ಇದೆ ದ್ಯಾಟ್ ಹಿ ಮೈಟ್ get HIV or he might turn out to be HIV positive after 3 months. ಓಕೆ, ಅದರ ಅರ್ಥ ನೀವು ಈ ಟ್ರೈಡಾಟ್ ಟೆಸ್ಟಿಂದ 1 ತಿಂಗಳ ನಂತರ ಟೆಸ್ಟ್ ಮಾಡಿಕೊಂಡಾಗ ನಿಮಗೆ ನೆಗೆಟಿವ್ ಬಂತು ಅಂದರೆ 99% ನಿಮಗೆ HIV ಇಲ್ಲ ಅಂತಾನೆ ಅರ್ಥ. ಇನ್ನು 1%ನ ಸಲುವಾಗಿ ನೀವು ನೆಕ್ಸ್ಟ್ 3 ಮಂತ್ಸ್ ಎಕ್ಸ್ಪೋಸ್ ಆದ 3 ಮಂತ್ಸಿಗೆ ಇನ್ನೊಮ್ಮೆ ಈ ಟೆಸ್ಟ್ ಮುಖಾಂತರ ಟೆಸ್ಟ್ ಮಾಡ್ಕೊಳ್ಬೇಕು. ನೀವು ICTCಗೆ ಹೋದರೂ ಅವ್ರು ಹೇಳ್ತಾರೆ 3 ತಿಂಗಳಿಗೊಮ್ಮೆ ಇನ್ನೊಂದು ಟೆಸ್ಟ್ ಮಾಡ್ಕೊಳ್ಳಿ ಅಂತ. ಬಿಕಾಸ್ ಈ ಟೆಸ್ಟಿನ ವಿಂಡೋ ಪೀರಿಯಡ್ ಒಂದು ನಾ ಹೇಳಿದೆ 30ಇಂದ 60 ಡೇಸಿಗೆ ವೇರಿ ಆಗ್ತಾ ಇರುತ್ತೆ. ಎರಡನೇದು, ಕೆಲವೊಬ್ಬರಲ್ಲಿ ಅವರ ಬಾಡಿ ಆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಬೋದು. ಸೊ ಆ ಟೈಮ್ ನಾವು ಇನ್ನೂ ಅದಕ್ಕೆ ಇನ್ನೊಂದು 2 ತಿಂಗಳ ಎಕ್ಸ್ಟ್ರಾ ಕೊಡ್ತೀವಿ ಅದಕ್ಕೆ, ಆ್ಯಂಡ್ ಮತ್ತೆ ನಾವು 3 ತಿಂಗಳಿಗೆ ಟೆಸ್ಟ್ ಮಾಡ್ತಿರ್ತೀವಿ. ಸೊ ಟ್ರೈಡಾಟ್ ಟೆಸ್ಟನ್ನು ನೀವು ಯಾವಾಗ ಮಾಡ್ಕೊಳ್ಬೇಕು? ಎಕ್ಸ್ಪೋಸ್ ಆದ 1 ತಿಂಗಳಿಗೆ ಆ್ಯಂಡ್ ಎಕ್ಸ್ಪೋಸ್ ಆದ 3 ತಿಂಗಳಿಗೊಮ್ಮೆ ಈ ಟೆಸ್ಟನ್ನು ಮಾಡ್ಕೊಳ್ಬೇಕು. ಸೊ ಮಿನಿಮಮ್ ನೀವು 2 ಸಲ ಈ ಟೆಸ್ಟನ್ನು ಮಾಡಿಕೊಳ್ಳೇಬೇಕು ನೀವು ಟ್ರೈಡಾಟ್ ಮೆಥಡಿಂದ ಟೆಸ್ಟಿಂಗ್ ಮಾಡ್ತಾ ಇದ್ದಾಗ. ಈಗ ಟ್ರೈಡಾಟಲ್ಲಿ ನೀವು ನೋಡ್ಬೋದು, ಟ್ರೈ ಅಂದರೆ ಏನು? 3. ಅದರಲ್ಲಿ ಒಂದು ಕಂಟ್ರೋಲ್ ಇರುತ್ತೆ, ಒಂದು HIV1 ಇರುತ್ತೆ, ಒಂದು HIV2 ಇರುತ್ತೆ. ಕಂಟ್ರೋಲ್ ಅಂತೂ ಬರಲೇಬೇಕು. ಕಂಟ್ರೋಲಲ್ಲಿ ಒಂದು ರೆಡ್ ಕಲರ್ ಡಾಟ್ ಬರಲೇಬೇಕು. ಕಂಟ್ರೋಲಲ್ಲೇ ಡಾಟ್ ಬರಲಿಲ್ಲ ಅಂದರೆ ನೀವು ಯಾವ ಟೆಸ್ಟ್ ಮಾಡ್ತಾ ಇದ್ದೀರಾ ಆ ಕಿಟ್ಟೇ ಸರಿ ಇಲ್ಲ, ಆ ಕಿಟ್ಟನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು. ಸೊ ಕಂಟ್ರೋಲ್ ಅನ್ನುವಂತಹ ಒಂದು ರೆಡ್ ಕಲರ್ ಡಾಟ್ ಬರ್ತಾ ಇರುತ್ತೆ. ಈಗ ನಿಮ್ಗೆ HIV ಇರಲಿಲ್ಲ ಅಂದಾಗ ನಿಮ್ಗೆ HIV1 ಹತ್ರನೂ ಡಾಟ್ ಬರೋದಿಲ್ಲ, HIV2 ಹತ್ರನೂ ಡಾಟ್ ಬರೋದಿಲ್ಲ. HIV ಇತ್ತು ಅಂದರೆ ಐದರ್ 1 ನಿಮಗೆ HIV1 ಇತ್ತು ಅಂದರೆ 1 ಹತ್ರ ಡಾಟ್ ಬರುತ್ತೆ, ಒಂದು HIV2 ಇತ್ತು ಅಂದರೆ HIV2 ಹತ್ರ ಒಂದು ಡಾಟ್ ಬರ್ತಾ ಇರುತ್ತೆ. ಈ ಡಾಟನ್ನು ನಿಮ್ಮ ಟೆಕ್ನಿಷಿಯನ್ ಲ್ಯಾಬಲ್ಲಿ ಯಾರು ನೋಡ್ತಾ ಇರ್ತಾರೆ ಅವರು ಅಲ್ಲಿ ವಿತಿನ್ 5 ಮಿನಿಟ್ಸ್ ನೋಡಬೇಕು. 1 ತಾಸು ಆದಮೇಲೆ, 1 ದಿವಸ ಆದಮೇಲೆ ನೋಡೋದೆಲ್ಲ ಇರೋದಿಲ್ಲ. ಅಷ್ಟು ಟೈಮ್ ಅಂತ ಇರುತ್ತೆ. ಅಷ್ಟು ಟೈಮಲ್ಲಿ ನಾವು ನೋಡಿ ರಿಸಲ್ಟನ್ನು ಕೊಡಬೇಕಾಗತ್ತೆ.
ಕೆಲವೊಂದು ಸಲ ಪೇಷಂಟ್ಸ್ ಏನು ಮಾಡ್ತಾರೆ, ಆ ಟ್ರೈಡಾಟ್ ಮಾಡಿದಂಥ ಟೆಸ್ಟನ್ನು ತಾವು ತೊಗೊಂಡು ಬರ್ತಾರೆ, ಮನೆಯಲ್ಲಿ ಒಂದು 2 ತಾಸು ಇಟ್ಟಿರ್ತಾರೆ, ಆಮೇಲೆ ಒಂದು ಫೋಟೋ ಹೊಡೆದು ಕಳಿಸ್ತಾರೆ, ಇದು ಪಾಸಿಟಿವಾ ನೆಗೆಟಿವಾ ಮೇಡಮ್ ಅಂತ. ಸೊ ಈ ರೀತಿ ಎಲ್ಲ ಪ್ಲೀಸ್ ಕಿಟ್ಟನ್ನು ತೆಗೆದುಕೊಂಡು ಬಂದು ಅದನ್ನು ಫೋಟೋ ಹೊಡ್ಕೊಂಡು ಎಲ್ಲ ಕಳ್ಸೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ವಿತಿನ್ 5 ಮಿನಿಟ್ಸ್ ನಾವು ಆ ಟೆಸ್ಟಿಂಗನ್ನು ನೋಡಬೇಕಾಗತ್ತೆ. ಸೊ ನಿಮ್ಮ ಟೆಕ್ನಿಷಿಯನ್ ನೋಡ್ತಾರೆ ಆ್ಯಂಡ್ ಅದನ್ನು ಅವರು ರಿಪೋರ್ಟನ್ನು ಇಂಟರ್ಪ್ರಿಟ್ ಮಾಡ್ತಾ ಇರ್ತಾರೆ. ಸೊ ಕಂಟ್ರೋಲ್ ಸಿಯಲ್ಲಿ ಬರಲೇಬೇಕು 1 ಡಾಟ್. ಸಿ ಬರಲಿಲ್ಲ ಅಂದರೆ ನಿಮ್ಮ ಕಿಟ್ ಸರಿ ಇಲ್ಲ. ಪಾಸಿಟಿವ್ ಇತ್ತು ಅಂದರೆ ನಿಮಗೆ 1ಅಲ್ಲಾದರೂ ಬರುತ್ತೆ, ಇಲ್ಲ 2ಅಲ್ಲಾದರೂ 1 ಡಾಟ್ ಬಂದಿರುತ್ತೆ. ನೆಗೆಟಿವ್ ಅಂದರೆ 2ರಲ್ಲೂ ಬಂದಿರೋದಿಲ್ಲ. ಓಕೆ. ಆ್ಯಂಡ್ ಎರಡನೇದು ರ್ಯಾಪಿಡ್, ಬೇಗ ಬಂದುಬಿಡತ್ತೆ ನಮಗೊಂದು ವಿತಿನ್ ಒಂದು ಸ್ವಲ್ಪ ಟೈಮಲ್ಲಿನೇ ವಿತಿನ್ 1 ತಾಸು ಒಳಗಡೆ ನಮ್ಗೆ ರಿಸಲ್ಟ್ ಬಂದುಬಿಡುತ್ತೆ. ಕೆಲವೊಂದು ಸಲ ಪೇಷಂಟಿಗೆ ಅದು ಡೌಟ್ ಬರುತ್ತೆ, ಈಗ ನಾನು ಬ್ಲಡ್ ಕೊಟ್ಟೆ 1 ತಾಸು ಒಳಗೆ ನನಗೆ ರಿಸಲ್ಟ್ ಬಂದುಬಿಡ್ತು, ಇದು ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಸೊ ಬಹಳಷ್ಟು ಡೌಟ್ಸ್ ಇರ್ತವೆ. ಇದರಲ್ಲಿ ನಾವೇನು ಹೆಚ್ಚಿಗೆ ಮಾಡ್ತಾ ಇರೋದಿಲ್ಲ. ನಿಮ್ಮ ಬ್ಲಡ್ಡನ್ನು ತೆಗೆದುಕೊಳ್ತೀವಿ, ಅದನ್ನು ಮಷೀನಲ್ಲಿ ತಿರುಗಿಸ್ತೀವಿ, ಮೇಲೆ ಬರುವಂಥ ಸೀರಮ್ ಇರುತ್ತೆ, ಅದನ್ನು ತೊಗೊಂಡು ಕಿಟ್ಟಲ್ಲಿ ಹಾಕ್ತೀವಿ ಆ್ಯಂಡ್ ವೇಟ್ ಮಾಡ್ತೀವಿ ಫಾರ್ 5 ಮಿನಿಟ್ಸ್ ಎಲ್ಲಾದರೂ ಡಾಟ್ ಬರ್ತಾ ಇದೆಯಾ ಅಂತ. ಸೊ 3 ಕಡೆ ಎಲ್ಲಿ ಡಾಟ್ ಬರುತ್ತೆ ನೋಡ್ತೀವಿ. ಸಿಯಲ್ಲಂತೂ ಡಾಟ್ ಬಂದೇ ಬರುತ್ತೆ, 1 ಆ್ಯಂಡ್ 2 ಅಲ್ಲಿ ಡಾಟ್ ಬರಬಾರ್ದು ನಾರ್ಮಲಲ್ಲಿ. ಆ್ಯಂಡ್ ಇತ್ತು ಅಂತ ಹೇಳಿದಾಗ HIV-1 ಅಥವಾ HIV-2 ಅಲ್ಲಿ 1 ಡಾಟ್ ಬರ್ತಾ ಇರುತ್ತೆ. ರಿಪೋರ್ಟ್ ಸಹ ಹಾಗೆ ಕೊಟ್ಟಿರ್ತಾರೆ. ನಾನ್ ರಿಯಾಕ್ಟಿವ್ ಅಂದರೆ ಏನು? ನಾನ್ ಅಂದರೆ ಇಲ್ಲ, ರಿಯಾಕ್ಟಿವ್ ಇಲ್ಲ, HIV ಇಲ್ಲ. ನಾನ್ ರಿಯಾಕ್ಟಿವ್ ಅಂದರೆ ಇಟ್ ಈಸ್ ನಾಟ್ ರಿಯಾಕ್ಟಿಂಗ್, ನಿಮಗೆ HIV ಇಲ್ಲ ಅಂತ ರಿಸಲ್ಟನ್ನು ಕೊಡ್ತಾರೆ. ಎರಡನೇದು ಇದರ ಅಡ್ವಾಂಟೇಜ್ ಅಂದರೆ ಅಕ್ಯುರೇಟ್ ಸಹ ಇರುತ್ತೆ. 99% ಇದು ಕರೆಕ್ಟ್ ರಿಸಲ್ಟನ್ನು ಕೊಡ್ತಾ ಇರುತ್ತೆ, ಪ್ರೊವೈಡೆಡ್ ನೀವು ಕರೆಕ್ಟ್ ಟೈಮಲ್ಲಿ ಮಾಡ್ಕೊಳ್ತೀರಾ ಆ್ಯಂಡ್ ಕರೆಕ್ಟ್ ವೇಯಲ್ಲಿ ಮಾಡ್ಕೊಂಡಿರ್ತೀರಾ. ಓಕೆ. ಆ್ಯಂಡ್ ಮೂರನೇದು ಚೀಪಾಗಿರುತ್ತೆ. ಹಾರ್ಡ್ಲಿ ಒಂದು 300 - 400 ರೂಪಾಯಿ ಇರುತ್ತೆ ಪ್ರೈವೇಟ್ ಲ್ಯಾಬಲ್ಲಿ. ICTCಯಲ್ಲಿ ಫ್ರೀ ಆಗಿನ ಚೆಕ್ ಮಾಡಿ ನೋಡ್ತಾ ಇರ್ತಾರೆ. ಸೊ ಚೀಪ್ ಸಹ ಆಗಿರುತ್ತೆ ಆ್ಯಂಡ್ ಅರ್ಲಿ ಡಿಟೆಕ್ಟ್ ಮಾಡುತ್ತೆ. ಬೈ 1 ಮಂತೇ ನಿಮಗೆ ಗೊತ್ತಾಗ್ಬಿಡತ್ತೆ ದಟ್ ಹೌದು ಈ ವ್ಯಕ್ತಿಗೆ HIV ಇದೆ ಅಂತ. ಸೊ ಇವು ಈ ಟೆಸ್ಟಿನ ಅಡ್ವಾಂಟೇಜಸ್ಸು. ಡಿಸ್ಅಡ್ವಾಂಟೇಜ್ ಏನು? ನಾ ಹೇಳಿದೆ 99% ಕರೆಕ್ಟ್ ರಿಸಲ್ಟನ್ನು ಕೊಡ್ತಿರುತ್ತೆ. ಬಟ್ 1%ಅಲ್ಲಿ ಇದು 3 ತಿಂಗಳ ಆದಮೇಲೆ ಸ್ವಲ್ಪ ರಿಸಲ್ಟ್ ಚೇಂಜ್ ಸಹ ಬರ್ಬೋದು. ಓಕೆ, ಬಹಳ ಕಡಿಮೆ ಬಟ್ ಬಂದರೂ ಬರ್ಬೋದು. ಆದ್ದರಿಂದ ನಾವು ಈ ಟೆಸ್ಟ್ ಮಾಡಿಕೊಂಡಾಗ ನೀವು ಇನ್ನೊಂದು ಟೆಸ್ಟನ್ನು 3 ತಿಂಗಳಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. ಒಂದನೇದು. ಎರಡನೇದು, ಸಪೋಸ್ ದುರದೃಷ್ಟವಶಾತ್ ನಿಮಗೆ ಈ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂತು, ಜಸ್ಟ್ ಬಿಕಾಸ್ ನಿಮ್ಗೆ ಈ ಟೆಸ್ಟ್ ಪಾಸಿಟಿವ್ ಬಂತು ಅಂದ ಮಾತ್ರಕ್ಕೆ ನಿಮಗೆ HIV ಪಾಸಿಟಿವ್ ಅಂತ ಬರೆದು ಕೊಡೋದಿಲ್ಲ. ICTCಯಲ್ಲೆಲ್ಲ ನೀವು ನೋಡಿರ್ಬೋದು, 3 ಬೇರೆ ಮೆಥಡಿಂದ ಮಾಡ್ತಾರವರು. ಬೇರೆ ಮೆಥಡಲ್ಲೂ ಪಾಸಿಟಿವ್ ಬಂತು, ಬೇರೆ 2 ಮೆಥಡಲ್ಲೂ ಪಾಸಿಟಿವ್ ಬಂತು ಅಂದಾಗ ಮಾತ್ರ ಅವ್ರು ನಿಮ್ಗೆ ಪಾಸಿಟಿವ್ ಇದೆ ಅಂತಾರೆ ಹೊರತುನುವೆ ಜಸ್ಟ್ ಬಿಕಾಸ್ ಒಂದು ಟ್ರೈಡಾಟ್ ಬಂದುಬಿಡ್ತು ನೀವು HIV ಪಾಸಿಟಿವ್ ಇದ್ದೀರಾ ಅಂತ ಕಳಿಸೋದಿಲ್ಲ. ನಾವು ಕನ್ಫರ್ಮೇಟ್ರಿ ಟೆಸ್ಟನ್ನು ಮಾಡ್ಕೊಳ್ತೀವಿ. ಕನ್ಫರ್ಮೇಷನ್ಗೆ ಬೇರೆ ಟೆಸ್ಟ್ ಇರುತ್ತೆ, ಅದು ಎಲೈಸಾ ಇರ್ಬೋದು, HIV ಕ್ಲಿಯಾ ಇರ್ಬೋದು, ಅಥವಾ ಬೇರೆ ಸ್ಕ್ರೀನಿಂಗ್ ಮೆಥಡಿಂದ ನಾವು ಕನ್ಫರ್ಮ್ ಮಾಡ್ಕೊಳ್ತಾ ಇರ್ಬೋದು. ಬಟ್ ಜಸ್ಟ್ ಬಿಕಾಸ್ ಒಂದು ಸಲ ನಿಮ್ಮ ಟ್ರೈಡಾಟ್ ಪಾಸಿಟಿವ್ ಬಂತು, ವಿ ವಿಲ್ ನಾಟ್ ಲೇಬಲ್ ಯು, ನಿಮ್ಗೆ ಲೇಬಲ್ ಮಾಡಿಬಿಡೋದಿಲ್ಲ ನಾವು, ಹೌದು ನಿಮ್ಗೆ HIV ಇದೆ ಹೋಗಿ ಅಂತ. ಕನ್ಫರ್ಮೇಷನಿಗೆ ಬೇರೆ ಟೆಸ್ಟನ್ನು ಮಾಡ್ತಾ ಇರ್ತೀವಿ. ಕೆಲವೊಂದು ಸಲ ಪೇಷಂಟಿಗೆ ಬಹಳ ನೆಗಡಿ, ಕೆಮ್ಮು, ಬಹಳ ಫ್ಲೂ ಟೈಪ್ ಆಗಿಬಿಟ್ಟಿರುತ್ತೆ, ಅವರೊಂದು ಲಸಿಕೆ ಎಕ್ಸೆಟ್ರಾ ಹಾಕ್ಕೊಂಡು ಬಂದಿರ್ತಾರೆ. ಸೊ ಕೆಲವೊಂದು ಸಲ ಈ ಥರದ ಕಂಡೀಷನ್ಸಲ್ಲೆಲ್ಲ ನಾವೇನು ಹೇಳ್ತೀವಿ ಪೇಷಂಟಿಗೆ, ನೀವು ಇನ್ನೊಂದು 4 ವಾರ, ಇನ್ನೊಂದು ತಿಂಗಳ ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಸಹ ಹೇಳ್ತಾ ಇರ್ತೇವೆ. ಸೊ ಈ ಟೆಸ್ಟಿನ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದು. ಅಡ್ವಾಂಟೇಜ್ ಏನು? ಬಹಳ ರ್ಯಾಪಿಡ್, ಬೇಗ ಗೊತ್ತಾಗ್ಬಿಡುತ್ತೆ, ಚೀಪ್ ಆಗಿರುತ್ತೆ, ರಿಲಯಬಲ್ ಇರುತ್ತೆ. ಡಿಸ್ಅಡ್ವಾಂಟೇಜ್ ಏನು? ನೀವು ಇನ್ನೊಮ್ಮೆ ಅರೌಂಡ್ 3 ಮಂತ್ಸಿಗೆ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಬೇಕು. ಮಿನಿಮಮ್ 1 ತಿಂಗಳು ಬೇಕು ಈ ಟೆಸ್ಟನ್ನು ನಿಮ್ಮ ಕರೆಕ್ಟ್ ರಿಸಲ್ಟ್ ಕೊಡೋಕ್ಕೆ. ಆ್ಯಂಡ್ ಆಲ್ಸೋ ಕೆಲವೊಂದು ಸಲ ನಾನು ಹೇಳಿದೆ ಪಾಸಿಟಿವ್ ಬಂದುಬಿಡ್ಬೋದು ಬೇರೆ ಕಾರಣದಿಂದ, ಆ್ಯಂಡ್ ಜಸ್ಟ್ ಬಿಕಾಸ್ ಅದು ಬಂತು ನಾವು ನಿಮ್ಮನ್ನು ಈ HIV ಇದೆ ಅಂತ 100% ಹೇಳೋದಿಲ್ಲ. ಬೇರೆ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಮಾತ್ರ ನಿಮಗೆ ನಾವು ಪಾಸಿಟಿವ್ ಅಂತ ಹೇಳ್ತಾ ಇರ್ತೇವೆ. ಓಕೆ, ಸೊ ಇದು ಈ ಟ್ರೈಡಾಟ್ ಟೆಸ್ಟ್. ಏನು ನೆನ್ಪಿಟ್ಕೊಳ್ಬೇಕು? ಟ್ರೈಡಾಟ್ ಟೆಸ್ಟ್ ರಿಲಯಬಲ್ ಟೆಸ್ಟ್. ನೀವು ICTCಗೆ ಹೋಗ್ರಿ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ, ಬ್ಲಡ್ ಬ್ಯಾಂಕಿಗೆ ಹೋಗಿ, ಇದೇ ಟೆಸ್ಟನ್ನು ಮಾಡ್ತಿರ್ತಾರೆ. ಸೊ ಬಹಳ ರಿಲಯಬಲ್ ಟೆಸ್ಟ್ ಇರುತ್ತೆ. ಬಟ್ ಮಾಡಿಸ್ಕೊಳ್ಬೇಕು ಯಾವಾಗ? ಮಿನಿಮಮ್ 1 ತಿಂಗಳ ಬೇಕು.
ಇವತ್ತು ನೀವು ಸಂಬಂಧ ಮಾಡಿದ್ರಿ ನಾಳೆ ಅಥವಾ ಒಂದು ವಾರದಲ್ಲಿ ಇದು ಕರೆಕ್ಟ್ ರಿಸಲ್ಟನ್ನು ಕೊಡೋದಿಲ್ಲ. ಬಿಕಾಸ್ ಇದರ ವಿಂಡೋ ಪೀರಿಯಡ್ ಅರೌಂಡ್ 30 to 60 ಡೇಸ್ ಇರೋದ್ರಿಂದ ನೀವು ಮಿನಿಮಮ್ 1 ತಿಂಗಳ ಇದಕ್ಕೆ ಕಾಯಬೇಕು. ಆ್ಯಂಡ್ ನಿಮಗೆ ಅನ್ನಿಸ್ತು ಆ್ಯಂಡ್ ನಿಮಗೆ 1 ಮಂತಿಗೆ ನೀವು ಟೆಸ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೆಸ್ಟನ್ನು 3 ಮಂತ್ಸಿಗೆ ಒಂದು ಸಲ ಮಾಡಿಕೊಳ್ಬೇಕು. ಸಪೋಸ್ ಈ ಟೆಸ್ಟ್ ನಿಮ್ಮ ಪಾಸಿಟಿವ್ ಬಂತು ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಬೇರೆ ಟೆಸ್ಟ್ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಸೊ ದ್ಯಾಟ್ ನಾವು ಶ್ಯೂರ್ ಇರಬೇಕು ನಿಮಗೆ ಆ್ಯಕ್ಚುಲಿ HIV ಇದೆ ಅಂತ. ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್. ಓಕೆ, ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಬೇರೆ ಟೆಸ್ಟ್ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ತೀವಿ ನಿಮಗೆ ಪಾಸಿಟಿವ್ ಬಂದಾಗ ಮಾತ್ರ. ಸೊ ದಿಸ್ ವೇರ್ ಫ್ಯೂ ಥಿಂಗ್ಸ್ ಅಬೌಟ್ ಯೋರ್ TriDot test for HIV. Okay, thank you so much for watching the video. Please like, share and subscribe the channel. Thank you.